ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಆಲ್. ಈ ವಿಡಿಯೋದಲ್ಲಿ ನಾನು ಅಜ್ಜಿ ಊರಿಗೆ ಹೋದಾಗ ನಡೆದಂಥ ಒಂದಷ್ಟು ಮಾತುಕತೆಗಳು ಮತ್ತು ಸಂದರ್ಭಗಳನ್ನು ಸೆರೆ ಹಿಡಿದು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದಲ್ಲಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ಧನ್ಯವಾದಗಳು. ಊಟಕ್ಕೆ ವರ್ಷತಿ ನೀವು ಕೈ ತೊಳ್ಕೊಳ್ಳಿ ಒಂದೊಂದು ತಿನ್ನೋಣ. ವಿಡಿಯೋ ಮಾಡ್ತಿದ್ದಿಲ್ಲ. ಗಾಡಿ ಸಡ್ಡಿ ನಿಲ್ಸಿವೆ. ಪರ್ಸ್ ಬಿಟ್ಟು ಬಂದಿದ್ದೆ ಅದ್ರೊಳಗೆ. ಯಾಕಮ್ಮ ಕುತ್ಕೊಂಡೆಲ್ಲ? ಯಾಕೆ ಹಾಕಿದ್ದೆ, ಇನ್ನೂ ಬಿಟ್ಟಿಲ್ಲ. ತಗರಿ ಗಿಡಿಲ್ಲ, ತಗರಿ ಗಿಡಿಲ್ಲ. ಅವರೇ ಗಿಡ ಇದಾವೆ, ಇನ್ನೂ ಬಿಟ್ಟಿಲ್ಲ. ತಗರಿ ಗಿಡಿಲ್ಲ. ಜಾಸ್ತಿ ಬಿಟ್ಟವ, ಜಾಸ್ತಿ ಬಿಟ್ಟವ. ಜಾಸ್ತಿ ಬಿಟ್ಟವ ಕಮ್ಮಿ ಬಿಟ್ಟವ ನೋಡು. ಜಾಸ್ತಿ ಬಿಟ್ಟವ ಕಮ್ಮಿ ಬಿಟ್ಟವ ನೋಡು. ಈ ಕಡೆ ಹಂಗೆ ಟೊಮೆಟೊ ಗಿಡನೂ ಬಿಟ್ಟಿರೋದು ಹಂಗೆ ಹಣ್ಣು ಐತ್ ನೋಡು. ಮಾರ್ಬೇಕು. ಹೊಸ ಐತಾ? ಆ ಕಡೆಗೆ ನೋಡು, ಆ ಕಡೆಗೆ ನೋಡು. ಯಾವಾಗ ಕೂತ್ ಮಾರ್ತೀರಾ? ಮಾರ್ಬೇಕು, ಇನ್ನೂ ಕಾಯಿ ಜಾಸ್ತಿ ಆಗಿಲ್ಲ. ತಗ ಬ್ಯಾಗ ಎಲ್ಲ ಇಲ್ಲ. ನಂಗೆ ಯಾವ ಕಾಣಿಸ್ತಾನೆ ಇಲ್ಲ. ಹೋಗು. ಕನಕಾಕಿ ಕನಕಾಕಿ ಹಾಕಿದ್ದೀನಲ್ಲ. ಬಲ್ತಾವ್ ಕಡಮ್ಮ. ಬಾಯಿಗೆ ಎಲ್ಲಿ ಅವು ಬಲ್ತಾವ? ಬೇಕು. ಅವು ಬಲ್ತಾವ? ನೋಡು, ಇವೆಲ್ಲ ಬಲ್ತು. ಇವೆಲ್ಲವ ನೀನೇನು ಎಳವನ ಕುಯ್ತೀಯನ ಹೋಗು. ನೀನೇನು ಎಳವನ ಕುಯ್ತೀಯನ ಹೋಗು. ನಿಮ್ಮ
ಇಂಥವು ಕುಯ್ ಕೊಟ್ಟೈತಲ್ಲ ನಮ್ಮಮ್ಮ ಹ್ಞೂ ಇಂಥವು ಕುಯ್ ಕೊಟ್ಟೈತಲ್ಲ ನಮ್ಮಮ್ಮ ಹ್ಞೂ ಹೇಳವ ಅಂತ ಅಂತಿಕೆ ಹ್ಞೂ ಎಳೆವೆ ಚಂದ ತಗ ಸಾರಿಗೆ ಸಾರಿಗೆ ಎಳೆವು ಚಂದ ಅಲ್ವಾ ಚಂದ ಚಂದ ಇರ್ತಾವ ವ್ಯಾಪಾರ ದಿನ ಎಳೆವು ಚಂದ ಬಂತಿ ತಿಳ್ಕರ ಮಾಡಕ್ಕೆ ಎಳೆವು ಚಂದ ನೋಡ ಅಲ್ಲಿ ಬಲ್ತಾವ ಕುಯ್ಕ ಉಬ್ಬಂಡ ಬಲ್ತಿರ್ತಾವಲ್ಲ ಅವ ಹಂಗೆ ಕರ್ಕೋಬೇಕವ ಅವ್ನ ಆಗ್ಲವ ಬೋಲ್ತಿರಕ್ಕಲ್ಲ ಅವನೇ ತರಿತೀಯ ಏನು ಮಾಡಲಿ ಎಲ್ಲ ಮರ್ತೋಯ್ತಲ್ಲ ಓಹೋ ಆ ಕಡೆ ಬಾ ನಿಮ್ಮ ಅಮ್ಮಗೊಂದಿಷ್ಟು ಕೊಡು ಆಮೇಲೆ ಬೇಕಾದ್ರೆ ಬಂದು ಕುಯ್ಕೋಗು ಅನ್ನು ಕಾಯ ಯಾವಾಗ ಯಾವಾಗ ಬೇಕು ಅವಾಗ ಬಂದು ಹೋಗಿ ಕುಯ್ಕೆ ಬರ್ಬೇಕಂತೆ ಅನ್ನು ಕಾಲು ಹುಷಾರಿಲ್ವಲ್ಲ ನೀನೇ ಒಂದಿನ ಬಂದು ಕೊಟ್ಟೋಗಂಗಾರೆ ಯಾರು ನೀನು ಕೊಟ್ಟೋಗು ಅಂತ ಇದೆಯಾ ಹಾ ನಾನು ಬಸ್ಗೆ ಇಳಿದು ಅಕ್ಕುವ ಹೋಗ್ತೀನಿ ಕೌಸಕ್ಕೆ ಹಾ ಬಸ್ ಬದ್ರಲ್ಲ ಇವತ್ತು ನನ್ನ ಮನೆಯಿಂದ ಬರ್ತಾವೇನೋ ಕೌಸಕ್ಕೆ ಹೋಗಿ ಮಾತಾಡ್ ಬರೋಕ್ಕಾಗ್ದಲ್ಲ ಹಾ ಅವನ ಕೂಟ ತೋರಿಸ್ತಾ ಇದ್ದೀನಿ ಯಾರ ಕೂಟೆ ವೆಂಕಟೇಶ್ ಕೊಟ್ಟ ಒಂದು ದಿನ ಹಾ ಈಗ ದೊಡ್ಡ ಮಾಮ್ಗೆ ಹೇಳಿದ್ದೀನಿ ಹಾ ತಗೋಬಾ ಅಂತವ ಕೌಸದಲ್ಲಿ ಕೊಡ್ತಾರೆ ಜೇನ್ಗೆರೆಯವ್ರು ಕೊಡ್ತಾರೆ ಗೊತ್ತಿರಲಿಲ್ಲ ಎಲ್ಲಿ ಕೌಸ್ಕದ್ಮೇಲ ಹಾ ಇಲ್ಲಿ ಹೋಗೋ ಜೇನ್ಗೆರೆ ಮೇಲೆ ಹಾ ಮತ್ತೆ ಹೋಗಕ್ಕಲ್ಲ ಮಾತಾಡ್ತಾ ಬಾ ಅಂತ ಹೇಳಿದ್ದೆ ನೀನು ಪೂದಕಾಯ ನೋಡು ಅಲ್ಲೆಲ್ಲ ಅವೇ ಹಂಗೆ ಸಾಕ್ಬಿಡು ಜಾಸ್ತಿ ಅದು ಸಾಕ ಅಯ್ಯೋ ಕಥ ಹುಡ್ಗ್ಯವ ನಿಮ್ಮ ಅಮ್ಮ ಕೊಟ್ಟು ನೀನು ತಗೊಂಡು ಹೋಗೋದು ಕಾಯಿ ಕುಯ್ಯಳು ಹಾ ಕಾಯಿ ಕುಯ್ಯಳು ಮೊಬೈಲ್ ಹಿಡ್ಕೊಳ್ಳೋ ಒಂದೆ ಅದೇನ್ ಮಾಡ್ತಿದೀಯಾ ಮಗಳು ನಾಯಿ ಚೊಳ್ಸಿ ಬೇಕಾ ಹಾ ಕುಸುತ್ತೇನವ ಹ್ಞೂ ಯಾಕನೆ ಬಿಡು ಸಾಕು ಬಾ ಬರಮ್ಮ ಸಾಕು ಸಾಕಾ ಹಾ ಸಾಕು ಬಾ ಎಂತದ ಅಳ್ಗೋನೇನಾ ಅದು ಒಂದ್ರಲ್ಲ ಇರೋದು ಹಾಂ
ಹಾಕಲ್ಲ ನಾವು ಹಬ್ಬಗೆ. ಹ್ಞೂ ಯಾವುದು ಮುತ್ತದಿಕ್ಕೆ ಅಂತವ ನೋಡ್ರಿ. ತಡಿ ಬಗ್ಸ್ತೀನಿ. ಊಟ ಮಾಡಕ್ಕೆ ಊಟ ತಂದಿದ್ದೀರ ಕೈ ಕುಡಿಯಕ್ಕೆ ನೀರು ಬೇಡವಾ? ನೀರು ಅವು ಕುಡಿಯಕ್ಕೆ ಸಾಕಲ್ವಾ? ನೀನು ಉಣ್ಣಿವಂತೆ ಅವ್ರಿಗೆ ಹಣ್ಣು ಕೂಕೊಡು. ಇಲ್ಲೇ ಊಟ ಮಾಡಿ ಮಾಡಿ ನಿಧಾನ ಕೋತಲ್ ತಾಡಿ. ಕಳಿಸ್ಬೇಕಲ್ಲ. ಅಯ್ಯೋ ಇಂಡಸ್ಟ್ರಿ ಬಿಡ ನೀನು ಲವಣ್ಯ. ಇಂಡಸ್ಟ್ರಿ ಬಿಟ್ಟಿ ಬಸ್ ಬತ್ತವಲ್ಲ, ಬಸ್ ಹತ್ತಿಸ್ತಾಳ ತಗ. ಬಸ್ ನಿಂತ್ಕತ್ತವೆ ಸೆಟ್ಲು ನಿಂತ್ರೆ ಇವ್ನು ಹೊಸ ಬಸ್ ಸ್ಟ್ಯಾಂಡಿಗೆ ಹೋಗ್ತಾನೆ. 20 ರೂಪಾಯಿ ಕೊಟ್ಟು ಆಟೋದಲ್ಲಿ ಹೋಗ್ಬೇಕು ಸ್ಟ್ಯಾಂಡಿಗೆ. ಆದ್ರೆ ಹಂಗೆ ಮಾಡ್ಬೇಕು. ದುಡ್ಡ್ಯಾರು ನಿಮ್ಮ ಅಪ್ಪ ಕೊಡ್ತಾನೆ. ನಿಮ್ಮ ಅಪ್ಪ ಇಸ್ಕೊಂಡಿಲ್ವಾ? ಅದೆಷ್ಟು ಕೊಟ್ಟಿತ್ತಂತ 100 ರೂಪಾಯಿ. 30 ರೂಪಾಯಿ ಉಳಿತು. ಅದ್ರಲ್ಲಿ 20 ರೂಪಾಯಿ ಕೊಡು ಸಾಕು. ಬೀರ್ಗ ಇದು ಕಾಡಲ್ ಬೀರ್ಗುಡಲ್ಲ ಒಂದು 20 ರೂಪಾಯಿ. ಈ ಕಡೆಯಿಂದ ಅಕ್ಕ ಬೈಕಲ್ಲಿ ಹೋತಿಯಲ್ಲ, ಆ ಕಡೆಯಿಂದ ಅಲ್ಲಿ 20 ರೂಪಾಯಿ ಕೊಡು ಹೊಸ ಬಸ್ ಸ್ಟ್ಯಾಂಡಿಗೆ. ಅಲ್ಲಿ ಬೇಕಲ್ಲ ಅಲ್ಲಿ ಸರಿ ಹತ್ತಿ ಆಟೋದಲ್ಲಿ ಹೋಗ್ಬಿಡತ್ತಿ ಸುಮ್ಮನೆ. ಬಸ್ ನಿಲ್ಸಲ್ಲ. ಇಲ್ಲ ಆಟೋ ಸೇರಿ ಸುಮ್ಮನೆ ಅವಣ್ಯ 50 ರೂಪಾಯಿ ಮಾಡ್ಬಿಟ್ಟು ಸ್ಕೂಲ್ ತಕ್ಕೆ ಓಡಿಸೋತಿಗೆ. ಸ್ಕೂಲಲ್ಲಿ 50 ರೂಪಾಯಿಗೆ ಬರ್ತಾರಾ? ಅಲ್ಲಿ ಬರ್ತಾರ 50 ರೂಪಾಯಿಗೆ. ನೋಡಿ ಕೇಳು ಜಾಸ್ತಿ ಕಣ. ಅಂದ್ರೆ ಹಾಸನಿಂದ ಇಲ್ಲಿಂದ 30 ರೂಪಾಯಿ ತಗೋತಾರೆ. ಹೊಸ ಬಸ್ ಸ್ಟ್ಯಾಂಡ್ ಇಂದವ 80 ರೂಪಾಯಿ ತಗೋತಾರೆ. 70 ರೂಪಾಯಿ 20 ರೂಪಾಯಿ ಜಾಸ್ತಿ ತಗೋತಾರೆ. 50 ರೂಪಾಯಿ ಅದೇ 60 ರೂಪಾಯಿ 70 ರೂಪಾಯಿ ಮಾತಾಡ್ಕೊಂಡ್ರೆ ಓದ್ತಾರೆ ಅಂತ ಅನ್ನೋದಿನ. ಅದೆಲ್ಲಿಗೆ ನಿಮ್ಮ ಪೇರೆಂಟ್ ಮೀಟಿಂಗ್ ಹೋಯ್ತನಲ್ಲ, ಸೀಟ್ ಲೆಕ್ಕ ತಗೊಳಕು ಅಂದೆ. ಹಂಗೆ ಕೊಟ್ರಕ್ಕ ಆದ್ರು ಒಬ್ಬೊಬ್ರು ಸಿಕ್ಕತ್ತಾರೆ. ಒಬ್ಬೊಬ್ರು 20 ಜನ ಸೇರ್ಕೊಂತೀವಲ್ಲ, ಕುತ್ಕೊ ಹೋದ್ರೆ ಅಲ್ಲಿಗೆ 20 ಮಾಡ್ತಾರೆ. ನಾವು ಸಪ್ರೇಟ್ ಕೇಳಿದ್ರೆ 100 ರೂಪಾಯಿ ಅಂದ್ರು ಮೊದಲು. ನಾನು ಸೀಟ್ ಲೆಕ್ಕ ಹೋಗ್ಕೋ ಎರಡ ಅಂದೆ. ಈಗ ಅಣ್ಣ ಅನ್ನಂಗೂಲ್ಲ ಬೇಕಾರೆ ಅದಕ್ಕೂ ಊರ್ಕತ್ತಾರ ಜರ. ಅಣ್ಣ ಅನ್ನಂಗೂಲ್ಲ ಬೇಕಾರೆ ಅದಕ್ಕೂ ಊರ್ಕತ್ತಾರ ಜರ. ಬೈಕ್ ಅಡಾಕಿರ ಅಡ ಅಂದ್ರೂ ನಿಲ್ಸಾಕಲ್ಲ ಅಂತ ಜನ. ಹಂಗೆ ಡ್ರಾಪ್ನು ತಗೊಳಕಲ್ಲ. ನೀರು ಕುಡಿತೀರಾ? ಅಂಕಬ್ರಿಗೂ ಬಕೆಟಲ್ಲಿ ದುಷು ಬಕೆಟಲ್ಲಿ ಐತಿ. ಈ ಕಡೆ ಹೋಗ್ಬಿಟ್ಟು ಎಲ್ಲಿ ಅಲ್ಲಿ ಬಿಡ್ತೀರಿ. ಅಲ್ಲಿ ನೀರು ಬತ್ತಾವಲ್ತ ಔಟಿಗೆ ಹೋಗಿದ್ವಿ. ಒಂದು ಹಿಡ್ದವ್ರು ನಂಬರ್ 7 ಅಲ್ವಾ? ಅದೇ ಫೋನ್ ಅದ್ರಲ್ಲಿ ಐತೆ ಕಣೋ. ಸಿಮ್ ಇದಕ್ಕೆ ಬಂದೆ. ನೀವು ಕೈ ತೊಳ್ಕೊಳ್ಳಿ ಒಂದೊಂದು ತಿನ್ನೋಣ. ತಳಕ ಏನು ಸಾರು ಚಿಲ್ಕರ ಕಾಳು ಸಾಂಬಾರು ಮಾಡಿ ಕಡುಬು ಮಾಡಿದ್ದೆ ಬೆಳಿಗ್ಗೆ. ಬೇಡ ಚಂದಕ್ಕ. ಬೇಡಿ ಊಟ ಮಾಡಿ. ನೀವು ಊಟ ಮಾಡಿ ಬೇಡ. ಡಬಲ್ 902 ನೀನು ಅದಕ್ಕೆ ಬಿಡ್ಕೊಳ್ರಿ. ಮುಚ್ಚಳ ಕುಡಿಯೋದ 33 ನಿನ್ ಕಾಯಿ ಮಸಿಯ ಸಾರ ಹಂಗೆ. ಅಯ್ಯೋ ಐತಿ ಊಟ ವಿಡಿಯೋ ಮಾಡ್ತಿದ್ಯಲ್ಲ ನಿಮ್ಮನ್ನ ಹಾಕಂದ ಹಿಡ್ಕೊಂಡಿವಿ ಅಲ್ತವ ರೈತರು ಹಿಂಗೆ ಮಾಡೋದು ಅಂತ. ಅಲ್ಲ ಎಲ್ಲಿದ್ದೀರಪ್ಪ? ಎಲ್ಲಿದ್ದೀರಾ? ಸರಿ. ಹೊಲ್ತಾ ಹೊಲ್ತಕ್ಕೆ ಬರ್ತಾರಂತ. ನಾನು ಏನು ಕಿರ್ಲಿರ್ಲಿ ಇಳ್ಸಕ್ಕೆ. ಸಪ್ಪೆ ಸಾಂಬಾರು ಒಂಚೂರು ಸಪ್ಪೆಗೆ ಕಡುಬು ಕೊಟ್ಟಿಲ್ವಾ? ಬರೀ ಮುದ್ದೆನಾ? ಐತಿ. ನಾನೇ ಮಾಡಿದೆ. ನೀನೇ ಮಾಡಿದೆ? ದೊಡ್ಡ ಮಾಮ ಬಂದಿತ್ತು. ಊಟ ಮಾಡ್ತೀರಾ? ಮುದ್ದೆ ಆದರೆ ಒಂಚೂರು ಊಟ ಮಾಡ್ತೀನಿ ಅಂದ್ರೆ ಅದಕ್ಕೆ ಮಾಡಿದೆ. ಕಡುಬು ಹೆಂಗೆ ತಿನ್ನೋದು ಅಂತ ಇದ್ರು ಲಾವಣ್ಯ. ಮಾಡಿ ಹೇಳ ತೆಗಿ. ಕಾಯಿನಂತ ಕುಯ್ಕೊಡ್ಲ ಹಣ್ಣಂತ ಕುಯ್ಕೊಡ್ಲ? ದಾರೆ ಹಣ್ಣಂತ ಕುಯ್ರಿ. ದಾರವ ಸಣ್ಣ ಸಿಕ್ಕಬೇಕು. ದಪ್ಪ ಐತಿ
ಕೋಸು ಕಡ್ಡಿಲಿ ಎಣಿಯೋಕ್ಕೆ ಸಿಕ್ಕೊಂಡೋಗಿದ್ರು. ಮತ್ತು ಅದರಲ್ಲಿ ಎಣಿಯೋದಲ್ವಾ? ದಪ್ಪ ಐತಿ. ಅದಂತೂ ಪಟ್ಟ ಇಟ್ಟಿದ್ದೀನಿ. ಇವತ್ತು ಟಿವಿ ಸೈಡ್ ಮೇಲೆ ಇಟ್ಟಿದ್ದೀನಿ ನೋಡು, ಆ ಪೇಪರ್ ಮುಚ್ಚಿ. ಏನ ದುಡ್ಡು ನೀರು ಚೆಡೋದು ಸ್ನಾನ ಮಾಡಿದೆ, ಅಲ್ಲೇ ಬಿಟ್ಟು ಹೋಗಿದ್ದೆ. ಇಲ್ಲಿ ನಾನು ಅವರೆಕಾಳನ್ನ ಕುಸೋತಿದ್ದೀನಿ. ಅವರೆಕಾಳು ಕುಸೋದಕ್ಕೆ ನಾನಿಲ್ಲಿ ನಾಯಿ ತುಳಸಿ ಅಂತ ಸಿಗುತ್ತೆ. ಅದು ನೋಡೋದಕ್ಕೆ ಸ್ವಲ್ಪ ತುಳಸಿ ಥರನೇ ಇರುತ್ತೆ, ಆದರೆ ತುಳಸಿ ಅಲ್ಲ, ಹೊಲಗಳಲ್ಲಿರುತ್ತೆ ನಮ್ಮ ಕಡೆ. ಅವರೆಕಾಯಿ ಬೇಯಿಸ್ಬೇಕಿದ್ರೆ ಇದು ಹಾಕಿದ್ರೆ ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ, ತುಂಬ ಗಮ್ ಅಂತಿರುತ್ತೆ. ಅದಕ್ಕೆ ಅದನ್ನು ಫಸ್ಟು ಒಂದು ಪ್ಲೇಟ್ ಅಥವಾ ಏನಾದರೂ ಇಟ್ಟು ನೀರು ಹಾಕಿ ಕೆಳಗಡೆ ಸ್ವಲ್ಪ ನಾಯಿ ತುಳಸಿ ಅಂತ ಏನು ಹೇಳ್ತಿದ್ದೀನಿ ಅದನ್ನು ಹಾಕ್ತಿದ್ದೀನಿ. ಅದಾದಮೇಲೆ ಮಧ್ಯದಲ್ಲಿ ಅವರೆಕಾಳು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಮತ್ತೆ ತುಳಸಿ ಸೊಪ್ಪೇನಿದೆ ಅದನ್ನು ಹಾಕಿ ಒಂದೆರಡು ವಿಸಿಲ್ ಹಾಕಿಸ್ಬೇಕು. ಅದಾದಮೇಲೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನಮ್ಮ ಕಡೆ ಎಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಇದು ಸ್ಪೆಷಲ್ಲು, ಎಲ್ಲರೂ ಮಾಡೇ ಮಾಡ್ತಾರೆ. ಇತ್ತೀಚೆಗೆ ಅದನ್ನು ನಿಲ್ಲಿಸಿದ್ದಾರೆ. ನೀವು ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಾನು ಚಿಕ್ಕವಳಿದ್ದಾಗ ಗುಡಾಣ ಅಂತ ಬರ್ತಿತ್ತು, ದೊಡ್ಡ ದೊಡ್ಡ ಮಡಕೆಗಳು, ಒಂದು 3-4 ಬಿಂದಿಗೆ ನೀರು ಹಿಡಿಯೋ ಅಂಥದ್ದು. ಅದರಲ್ಲಿ ಹಾಕಿ ಬೇಯಿಸ್ತಿದ್ರು, ಸ್ಟೀಮ್ ಮಾಡ್ತಿದ್ರು. ಇವಾಗ ಅದೆಲ್ಲ ಇಲ್ಲದೆ ಇರೋ ಕಾರಣ ಕುಕ್ಕರಲ್ಲಿ ಹಾಕಿ ಬೇಯಿಸ್ತಿದ್ದೀನಿ. ನಾನು ಹಾಕಿ ಬೇಯಿಸ್ಬೋದು, ನಾವೇನು ಇಡ್ಲಿ ಎಲ್ಲ ಸ್ಟೀಮ್ ಮಾಡ್ತೀವಿ ಆ ಥರ. ಇದು ತುಂಬ ಚೆನ್ನಾಗಿರುತ್ತೆ, ಒಂದ್ಸಲಿ ನೀವು ಟ್ರೈ ಮಾಡಿ. ನೀವಿಲ್ಲಿ ನೋಡ್ತಿರೋದು ತಿಮ್ಮಮ್ಮ ಅಂತ ನಮ್ಮ ಅಜ್ಜಿ. ಎಲ್ಲರೂ ಪ್ರೀತಿಯಿಂದ ಅಕ್ಕಯ್ಯಮ್ಮ ಅಕ್ಕಯ್ಯಮ್ಮ ಅಂತ ಕರೀತಾರೆ. ಅಕ್ಕಯ್ಯಮ್ಮ ಅನ್ನೋ ವರ್ಡು ನನಗೆ ಬೇಸಿಕಲಿ ಒಂದು ಎಮೋಷನ್. ದೇವತೆ ನೀನಮ್ಮ, ಸಾವಿರ ದೇವತೆಗೂ ಮಿಗಿಲು ನೀನಮ್ಮ, ಕನಸಿನ ಕಂಗಳ ತೆರೆಸಿದ ತಾಯಿ, ಮಮತೆಯ ಮಡಿಲನು ಮರೆಯೇನು